ಕಿಡ್ನಿ ಸ್ಟೋನ್ ಮೂತ್ರಪಿಂಡದಲ್ಲಿ ಹರಳು. ಕೇಳಿದ ಕೂಡಲೇ ಭಯ ಆಯ್ತಲ್ವಾ? ನಿಜ, ಭಯ ಪಡಲೇಬೇಕು. ಆ ಪೇನು, ಆ ನೋವು ಅನುಭವಿಸ್ತಾರೆ ಗೊತ್ತಿರುತ್ತೆ. ಈ ತೊಂದರೆಯಿಂದ ನೀವು ಬಚಾವಾಗಬೇಕಂದ್ರೆ ಏನು ಮಾಡಬೇಕು ಅಂತ ನಾನು ಈ ವಿಡಿಯೋದಲ್ಲಿ ಸ್ವಲ್ಪ ಹೇಳೋಕ್ಕೆ ಟ್ರೈ ಮಾಡಿದ್ದೀನಿ. ಫಾಲೋ ಮಾಡೋಕ್ಕೆ ಟ್ರೈ ಮಾಡಿ. ಸೊ ಇದಕ್ಕೆ ನೀವು ಎವ್ರಿ ಡೇ 3-4 ಲೀಟ್ರ್ ನೀರು ಕುಡಿಲೇಬೇಕು. ಎಷ್ಟೇ ಕೆಲಸದ ಒತ್ತಡ ಇರಲಿ, ಯಾವುದೇ ಕಾರಣಕ್ಕೂ ಮೂತ್ರ ವಿಸರ್ಜನೆ ತಡೆಗಟ್ಟಲೇಬಾರ್ದು. ತುಂಬ ಕಿಡ್ನಿ ಸ್ಟೋನ್ಸ್ ಫಾರ್ಮ್ ಆಗೋದೇ ಹಾಗೆ. ಸೊ ಈ ಕಿಡ್ನಿ ಸ್ಟೋನ್ ಫಾರ್ಮ್ ಆಗೋದು ನೀವು ಮೂತ್ರ ವಿಸರ್ಜನೆ ತಡೆಗಟ್ಟಿದ್ರೆ. ಸೊ ಈ ಪ್ರಾಬ್ಲಮ್ ಯಾವ ಲೆವೆಲ್ಗೆ ಹೋಗುತ್ತೆ ಅಂದರೆ ಸರ್ಜರಿ ಲೆವೆಲ್ವರೆಗೂ ಹೋಗುತ್ತೆ. ಅದು ನರಕ ಯಾತನೆ ಗುರು. ಸರ್ಜರಿ ಮಾಡಿಸ್ಕೊಂಡವ್ರಿಗೆ ಗೊತ್ತಿರುತ್ತೆ, ಸರ್ಜರಿಗಿಂತ ಮೊದಲು ಸರ್ಜರಿ ಆದಮೇಲೆ ಏನೇನು ಪ್ರಾಬ್ಲಮ್ ಆಗುತ್ತೆ ಅಂಥೇಳಿ. ಸೊ ಅದಕ್ಕೆಲ್ಲ ರಾಮಬಾಣ ಈ ಬಾಳೆಗಿಡ. ಏನು ಗುರು ಬಾಳೆಗಿಡ ತೋರಿಸಿ ರಾಮಬಾಣ ಅಂತವನೇ ಅಂತೀರ? ತುಂಬ ಜನಕ್ಕೆ ಆಲ್ರೆಡಿ ಗೊತ್ತೇ ಇರುತ್ತೆ. ಬಾಳೆ ದಿಂಡಿನ ರಸ, ಬಾಳೆ ದಿಂಡಿನ ಜ್ಯೂಸ್ ತುಂಬ ಒಳ್ಳೆಯದು ಈ ಕಿಡ್ನಿ ಸ್ಟೋನ್ಗೆ ಅಂತ. ನಂಗೆ ಗೊತ್ತು ತುಂಬ ಜನಕ್ಕೆ ಈ ಜ್ಯೂಸ್ ಕುಡಿಯೋಕ್ಕಾಗಲ್ಲ ಅಂತೇಳಿ. ಅದಕ್ಕೆ ಈ ವಿಡಿಯೋದಲ್ಲಿ ನಾನು ಏನು ತೋರಿಸಿದ್ದೀನಿ ಅಂದರೆ ಅದನ್ನು ಸ್ವಲ್ಪ ರುಚಿಕರವಾಗಿ ಹೇಗೆ ಮಾಡ್ಕೋಬೋದು ಅಂತ ತೋರಿಸಿದ್ದೀನಿ. ಸೊ ಸ್ವಲ್ಪ ನಿಂಬೆಹಣ್ಣು, ಅದಾದಮೇಲೆ ಬ್ಲ್ಯಾಕ್ ಪೇಪರ್ ಆ್ಯಂಡ್ ಸಾಲ್ಟ್. ಯಾವ ಸಾಲ್ಟ್ ಆದ್ರೂ ತೊಗೊಳ್ಳಿ, ವೈಟ್ ಆರ್ ಪಿಂಕ್. ಬೇಕಿದ್ರೆ ನೀವು ಸ್ವಲ್ಪ ಶುಗರ್ ಯೂಸ್ ಮಾಡ್ಬೋದು. ಅದನ್ನೆಲ್ಲ ಮಿಕ್ಸ್ ಮಾಡಿ ನೀಟಾಗಿ ರುಬ್ಕೊಳ್ಳಿ. ಫುಲ್ ಫೇಸ್ಟಿ ಆಗೋ ಥರ ರುಬ್ಕೊಳ್ಳಿ. ಅದಾದಮೇಲೆ ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊಳ್ಳಿ. ಏನಕ್ಕೆ ಅದರಲ್ಲಿ ನೀರಿನ ಅಂಶ ಕಡಿಮೆ ಇರುತ್ತೆ, ನಿಮ್ಗೆ ಜ್ಯೂಸ್ ಸಿಗಲ್ಲ ನೀರು ಮಿಕ್ಸ್ ಮಾಡಿಲ್ಲ ಅಂದರೆ. ಸೊ ನಾವು ಇವಾಗ ಹಾಕ್ತಿರೋದು ಉಪ್ಪು. ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ರುಬ್ಕೊಂಡ್ಮೇಲೆ ಈ ಥರ ಒಂದು ಜಾರ್ಗೆ ಹಾಕ್ಕೊಳ್ಳಿ, ಅಂತ ನೀಟಾಗಿ ಸೋಸ್ಕೊಳ್ಳಿ. ಇವಾಗ ಬಾಳೆ ದಿಂಡಿನ ಜ್ಯೂಸ್ ಕುಡಿಯೋಕ್ಕೆ ರೆಡಿ.